ಏಕಾದಶಿ ಮಾಡುವ ವಿಧಾನಗಳು. ಒಂದು ವರ್ಷಕ್ಕೆ 24 ಏಕಾದಶಿಗಳಿವೆ. ಪ್ರತಿ ಏಕಾದಶಿನ ನಾವು ಮಾಡಲೇಬೇಕು. ಏಕಾದಶಿಯ ಕ್ಯಾಲೆಂಡರ್ನ ನಾನು ವಿಡಿಯೋನ ಕೊನೆಯಲ್ಲಿ ಆಡ್ ಮಾಡಿದ್ದೀನಿ. ನೀವು ಸ್ಕ್ರೀನ್ ಶಾಟ್ ಕೂಡ ತಗೊಂಡು ಇಟ್ಕೊಳ್ಬಹುದು. ಇದರಲ್ಲಿರುವ ವಿಧಾನಗಳು: ಮೊದಲನೇದಾಗಿ ನಿರ್ಜಲ ಉಪವಾಸ. ನೀರು ಸಹ ಕುಡಿಯೋ ಹಾಗಿಲ್ಲ. ಇದರಿಂದ ಆಧ್ಯಾತ್ಮಿಕವಾಗಿ ಸಾಕಷ್ಟು ಲಾಭಗಳಿವೆ. ಶಕ್ತಿ ಇರುವವರು ಖಂಡಿತವಾಗಿ ಮಾಡಬಹುದು. ಎರಡನೆಯದಾಗಿ ಸಜಲ, ನೀರನ್ನು ಸೇವಿಸಿ ಮಾಡುವಂತದ್ದು. ಮೂರನೆಯದಾಗಿ ಫಲಹಾರ ಏಕಾದಶಿ, ಹಣ್ಣುಗಳನ್ನ ಸೇವಿಸಿಕೊಂಡು ಮಾಡೋದು. ನಾಲ್ಕನೆಯದಾಗಿ ಧಾನ್ಯರಹಿತ ಏಕಾದಶಿ. ಇಲ್ಲಿ ನೀರು, ಹಣ್ಣು, ಸಾಬುದಾನ, ರಾಜಗಿರ, ಬೀಟ್ರೂಟ್, ಹಾಲು, ಗೆಣಸು, ಕ್ಯಾರೆಟ್ ಇವುಗಳನ್ನ ತಿಂದು ಮಾಡೋದು. ಉಪವಾಸದ ಉಪ್ಪನ್ನೇ ಬಳಸಬೇಕು. ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಬಳಸೋ ಹಾಗಿಲ್ಲ. ಈ ನಾಲ್ಕನೆಯದ್ರಲ್ಲಿ ಹೇಳಿರೋ ಉಪವಾಸ ಯಾರು ಮಾಡಬಹುದು ಅಂತಂದ್ರೆ ಹೆಲ್ತ್ ಇಶ್ಯೂಸ್ ಇರೋರು, ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರೋರು, ವಯಸ್ಸಾದವರು, ಅಥವಾ ನಿಮ್ ಕೆಲಸದಲ್ಲಿ ತುಂಬಾ ಶ್ರಮ ಇದೆ, ಫಿಸಿಕಲ್ ಟಾಸ್ಕ್ ತುಂಬಾ ಇದೆ ಅನ್ನೋರು ಮಾಡಬಹುದು. ಈಗ ಇದರ ಆಚರಣೆ ಹೇಗ್ ಮಾಡ್ಬೇಕು? ಏಕಾದಶಿ ಹಿಂದಿನ ದಿನ, ದಶಮಿ ದಿವಸ ರಾತ್ರಿ ಊಟ ಮಾಡೋ ಹಾಗಿಲ್ಲ. ಹಸಿವು ತಾಳಕ್ ಆಗೋದೇ ಇಲ್ಲ ಅನ್ನೋರು 6 ಗಂಟೆ ಒಳಗಡೆ ಸ್ವಲ್ಪ ಏನಾದ್ರೂ ತಗೊಳ್ಬಹುದು. ಮತ್ತೆ ಅವತ್ತು ರಾತ್ರಿ ಹಲ್ಲುಜ್ಜಿ ಮಲಗಬೇಕು. ಬೆಳಗ್ಗೆ ಪೇಸ್ಟ್ ಮತ್ತು ಬ್ರಷ್ ಬಳಸದೇ ಇರೋದು ಒಳ್ಳೇದು. ಉಪವಾಸದ ಉಪ್ಪಿನಿಂದ ಹಲ್ಲನ್ನ ಕ್ಲೀನ್ ಮಾಡ್ಕೊಳ್ಬಹುದು. ಸ್ನಾನ ಪೂಜೆ ಮಾಡಿ ತೀರ್ಥ ಪ್ರಾಶನ ಮಾಡ್ಬೇಕು. ಅಂದ್ರೆ ತುಳಸಿ ನೀರನ್ನ ಸೇವಿಸೋದು. ಭಗವಂತನಲ್ಲಿ ಪ್ರಾರ್ಥಿಸ್ಬೇಕು, ನಿನಗಾಗಿ ನಾನು ಈ ಏಕಾದಶಿನ ಮಾಡ್ತಿದ್ದೀನಿ, ನಾನು ಯಾವುದೇ ರೀತಿಯಾದ ಅಪರಾಧಗಳನ್ನ ಮಾಡ್ದೇನೆ ಈ ಏಕಾದಶಿನ ಪೂರ್ಣ ಮಾಡುವಂತಹ ಶಕ್ತಿನ ನೀನೇ ನನಗೆ ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಆ ಒಂದು ಶಕ್ತಿ ಅವನಿಂದಾನೇ ನಮಗೆ ದೊರೆಯುತ್ತೆ. ಕೆಲವೊಬ್ರು ಏಕಾದಶಿ ಅಂದ್ರೆ ನಾರ್ಮಲ್ ಡೇಸ್ ಗಿಂತನೂ ಜಾಸ್ತಿ ತಿಂದು ಬಿಡ್ತಾರೆ. ತುಂಬಾ ಅವಶ್ಯಕತೆ ಇದ್ರೆ ಮಾತ್ರ ತಿನ್ನಿ. ಅಂದ್ರೆ ವ್ರತ ಅಂತ ನಮಗೆ ಅನಿಸ್ಬೇಕು, ಕಷ್ಟ ಅನಿಸ್ಬೇಕು, ಉಪವಾಸ ಇದ್ದೀನಿ ಅಂತ ನಮಗೆ ಗೊತ್ತಾಗ್ಬೇಕು. ದಿನಪೂರ್ತಿ ಏನಾದ್ರೂ ತಿನ್ನೋದಲ್ಲ. ಊಟದ ಕಡೆ ಗಮನ ಕಡಿಮೆ ಮಾಡಿ ದೇವರ ಕಡೆ ಹೆಚ್ಚು ಗಮನ ಹರಿಸೋದೇ ಏಕಾದಶಿ. ಹಿಂದಿನ ವಿಡಿಯೋನಲ್ಲಿ ತಿಳಿಸಿರೋ ಹಾಗೆ ಅವತ್ತಿನ ದಿನವೆಲ್ಲ ಭಗವಂತನ ಸ್ಮರಣೆನಲ್ಲಿರ್ಬೇಕು. ನೆಕ್ಸ್ಟ್ ಡೇ ಬೆಳಗ್ಗೆ, ಇದು ವೆರಿ ಇಂಪಾರ್ಟೆಂಟ್, ಇದನ್ನ ಮಾಡದಿದ್ರೆ ಯಾವ ಫಲನೂ ಸಿಗಲ್ಲ. ಏಕಾದಶಿ ಉಪವಾಸದ ಸಮರ್ಪಣೆ ಮಾಡೋದು, ಅದನ್ನ ಪಾರಣ ಅಂತಾರೆ. ಇದರ ಸಮಯವನ್ನ ಕೂಡ ನಾನು ವಿಡಿಯೋ ಕೊನೆಯಲ್ಲಿ ಮೆನ್ಷನ್ ಮಾಡಿದ್ದೀನಿ, ಅದೇ ಕ್ಯಾಲೆಂಡರ್ ನಲ್ಲಿದೆ. ಬೆಳಿಗ್ಗೆ ಪಾರಣ ಸಮಯ ಮುಗಿಯುವಷ್ಟರಲ್ಲಿ ಸ್ನಾನ ಪೂಜೆ ಮತ್ತು ಸಾತ್ವಿಕ ಅಡುಗೆಯ ನೈವೇದ್ಯ ಮಾಡಿ ತೀರ್ಥ ಪ್ರಾಶನ ಮಾಡಿ, ನೆನ್ನೆ ನಾನು ಏನೆಲ್ಲ ಅನುಷ್ಠಾನವನ್ನ ಮಾಡಿದ್ದೀನಿ ಅದನ್ನೆಲ್ಲವನ್ನ ನಿನಗೆ ಸಮರ್ಪಣೆ ಮಾಡ್ತಿದ್ದೀನಿ ಅಂತ ಹೇಳಿ ಉಪವಾಸವನ್ನ ಮುಕ್ತಾಯ ಮಾಡೋದು. ಪಾರಣ ಸಮಯ ಮುಗಿಯುವಷ್ಟರಲ್ಲಿ ನಾವು ಪ್ರಸಾದ ಸೇವನೆ ಮಾಡಿರ್ಬೇಕು. ಆ ಸಮಯ ಮೀರ್ ಹೋದ್ಮೇಲೆ ಊಟ ಮಾಡೋ ಹಾಗಿಲ್ಲ. ನಿಮಗೆ ಅದರ ಸಮಯ ಗೊತ್ತಿಲ್ಲ ಅಂದ್ರೆ 7:30 8 ಗಂಟೆ ಒಳಗಡೆನೆ ಪ್ರಸಾದ ಸೇವನೆ ಮಾಡ್ಬಿಡಿ. ಈ 3 ದಿನ ತಪ್ಪದೇ ತುಳಸಿ ಪೂಜೆನ ಮಾಡ್ಲೇಬೇಕು. ಮತ್ತೆ ನಾನು ಪ್ರತಿ ಬಾರಿ ತಿಳಿಸೋ ಹಾಗೆ, ಭಗವಂತನ ಸೇವೆ ಮಾಡ್ಬೇಕಾದ್ರೆ ಅವನಿಂದ ಏನನ್ನೋ ಒಂದು ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮಾಡಬೇಡಿ. ಅವನನ್ನೇ ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿ. ಅವನಿಗಿನ್ನೂ ಹತ್ರ ಆಗ್ಬೇಕು, ಅವನ ಪ್ರೀತಿನ ಬಯಸ್ಬಿಟ್ಟು ಮಾಡಿ. ಆಗ ಆತ್ಮಶುದ್ಧಿ ಆಗುತ್ತೆ, ಪಾಪಗಳು ಕೂಡ ನಷ್ಟ ಆಗುತ್ತೆ, ಮತ್ತೆ ಭಕ್ತಿ ಮಾಡೋಕೆ ಇನ್ನೂ ಹೆಚ್ಚು ಅವಕಾಶಗಳನ್ನ ಅವ್ನು ನಮಗೆ ಕೊಡ್ತಾನೆ, ಮೋಕ್ಷಕ್ಕೆ ದಾರಿ ಕೂಡ ಆಗುತ್ತೆ. ಜೈ ಶ್ರೀ ಕೃಷ್ಣ. ರಾಧೆ ರಾಧೆ.